ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಪ್ಪ, ಆರಾಮಿದ್ದೀರ ಅನ್ಕೊಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ವಿಷಯ ಅಂತಂದರೆ, ನಮ್ಮ ಟಗರುಗಳಿಗೆ ಅಂದರೆ ಯಾವ ಫೀಡ್ ಹಾಕ್ತೀವಿ ಅನ್ನೋದು ಮತ್ತು ಹೆಂಗೆ ಹಾಕ್ತೀವಿ ಅನ್ನೋದು ಒಂದು ಸಣ್ಣ ಮಾಹಿತಿ. ಬನ್ನಿ ನೋಡೋಣ. ನೋಡಿ, ನಾವು ಗೊಂಜಾಳ ಮತ್ತು ಸೋಯಾಬೀನ ಎಲ್ಲ ಹೆಂಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ ಅಂತೇಳಿ. ಅಂದರೆ ಮೊದಲೇ ಸ್ಟಾಕ್ ಮಾಡಿ ಇಟ್ಕೋಬೇಕು ಈ ಸೀಸನ್ ಇವಾಗ. ಮತ್ತು ನಾವು ಅವಶ್ಯಕತೆ ಇದ್ದಾಗ ತೊಗೊಳಕ್ಕೆ ಹೋದರೆ ಅದು 1-2 ಡಬಲ್ ರೇಟ್ ಆಗಿರ್ತದೆ. ಹಂಗಾಗಿ ಮೊದಲೇ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ನೋಡಿ, ಇದರಲ್ಲಿ ಈ ಡ್ರಮ್ಮಲ್ಲಿ ಗೊಂಜಾಳ ಐತಿ, ಮತ್ತು ಇದೊಂದಿಷ್ಟು ಫೀಡು ಅಂದರೆ ಮೇಕೆ ಫೀಡು. ಆಮೇಲೆ ಈ ಡ್ರಮ್ಮಲ್ಲಿ ಸೋಯಾಬೀನ. ಹಂಗೆ ನೋಡಿ, ನಾಟಿ ಕೋಳಿಗಳಿಗೆ ಮತ್ತು ಫೀಡು ಏನಪ್ಪ ಅಂತಂದರೆ ಅಕ್ಕಿ, ಜೋಳ, ಆಮೇಲೆ ಗೊಂಜಾಳದ ಗಿರಣಿ ಹಾಕಿರೋದು, ಈ ಥರ ಫೀಡ್ಗಳನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ನೋಡಿ, ಇದು ನುಚ್ಚು ಅಂತಂದರೆ ಅಕ್ಕಿ ರವೆ. ಗೊಂಜಾಳ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತೀವಿ. ನೋಡೋಣ ಯಾವುದು ಇದಕ್ಕೆ ಎಷ್ಟೆಷ್ಟು ಹಾಕ್ಬೇಕಂತೇಳಿ ನಾನು ತಿಳಿಸ್ಕೊಡ್ತೀನಿ ಈಗ. ನೋಡಿ, ಇವಾಗ ಗೊಂಜಾಳ ಹಾಕ್ತಿದ್ರಿ ಅಂತಂದರೆ ಇದರಲ್ಲಿ 220 ಗ್ರಾಮ್ ಗೊಂಜಾಳ ಇರ್ತದೆ. ಅಂದರೆ ನಾನು ಯಾವುದೋ ಫೀಡ್ ಹಾಕೋದಿದ್ರು ತೂಕ ಮಾಡಿ ಹಾಕೋದು. ಅಂತಂದರೆ 400 ಗ್ರಾಮ್ ಹಾಕ್ತೀವಿ ಒಂದು ಕುರಿಗೆ. ನೋಡಿ, 400 ಗ್ರಾಮು. ಇದೇನಪ್ಪ ಅಂತಂದರೆ ಒಂದಿಷ್ಟು ಕುರಿಗಳು ನಮ್ಮದು ವೇಸ್ಟ್ ಮಾಡ್ತಾವೆ, ಅಂದರೆ ಗೊಂಜಾಳ ವೇಸ್ಟ್ ಮಾಡ್ತಾವೆ. ಅದಕ್ಕೆ ನಾನೇನು ಮಾಡ್ತೀನಿ, ಗಿರಣಿಗೆ ಹಾಕ್ಸಿಟ್ಟಿರ್ತೀನಿ. ಗಿರಣಿಗೆ ಹಾಕಿಸಿ ಒಂದು 3 ಕುರಿಗಳು ವೇಸ್ಟ್ ಮಾಡ್ತಾವೆ ಅಂತೇಳಿ, ಇನ್ನೊಂದು 2 ಕುರಿಗಳು ಹಾಗೆ ತಿಂತಾವೆ. ಅವರು ವೇಸ್ಟ್ ಮಾಡೋದಲ್ಲ, ಸುಮ್ಮನೆ ತಿಂತಾವೆ. ಇನ್ನೊಂದು 3 ಕುರಿಗಳು ಕಾಳು ದೊಡ್ಡದು ಇರೋದ್ರಿಂದ ಸಿಕ್ಕಾಪಟ್ಟಿ ವೇಸ್ಟ್ ಮಾಡಿಬಿಡ್ತಾವೆ, ತಿನ್ನುವಾಗ ಚೆಲ್ತಾವೆ. ಅದಕ್ಕೆ ಅವಕ್ಕೆ ಗಿರಣಿಗೆ ಹಾಕಿ ಇಟ್ಟಿರ್ತೀವಿ. ನೋಡಿ, ಇವಾಗ ಸೋಯಾಬೀನ್ ಹಾಕೋದು. ಇದೇನಪ್ಪ ಅಂದರೆ ಸೋಯಾಬೀನ 100 ಗ್ರಾಮ್ ಇರ್ತದೆ. ಇದರಲ್ಲಿ ಒಂದು ಹಾಕಿದರೆ 100 ಗ್ರಾಮ್ ಇರ್ತದೆ. ಎಷ್ಟಾಯಿತು? ಅದು 220 ಗ್ರಾಮು ಪ್ಲಸ್ಸು ಇದು ಸೋಯಾಬೀನ 100 ಗ್ರಾಮು. ನೋಡಿ, ಇವಾಗ ನಾವು ಮೇಕೆಗೆ ಅಂದರೆ ಕುರಿ ಫೀಡರ್ ಹಾಕೋದು. ಇದೆಷ್ಟಪ್ಪ ಅಂತಂದ್ರೆ 80 ಗ್ರಾಮ್ ಇರ್ತದೆ. ಇದು 80 ಗ್ರಾಮ್ ಇರ್ತದೆ. ಒಂದೊಂದು 80 ಗ್ರಾಮು ಒಂದು ಕುರಿಗೆ ಹಾಕೋದು. ಇವಾಗ 220 ಗ್ರಾಮು ಗೊಂಜಾಳ, ಆಮೇಲೆ 100 ಗ್ರಾಮು ಸೋಯಾಬೀನ್ ಬರ್ತದೆ,
ಆಮೇಲೆ 80 ಗ್ರಾಮು ಫೀಡು ಅಂದರೆ 400 ಗ್ರಾಮ್. ಒನ್ ಟೈಮ್ 400 ಗ್ರಾಮ್ ಕೊಡ್ತೇವೆ ನಾವು ಕುರಿಗಳಿಗೆ. ನೋಡಿ ಇವಾಗ ತಿಂತಾ ಇದ್ದಾವೆ. ನಾವು ಇಷ್ಟೇ ಕೊಡೋದು. ನಾವು ಮತ್ತು ಬೇರೆ ಏನು ಓಕೆ ಆ ಥರ ಫೀಡು ಈ ಥರ ಫೀಡಿಗೆ ಬೇರೆ ಯಾವ ಥರ ಫೀಡ್ ಕೊಡೋದೇ 3 ಐಟಮ್ಸೇ ಕೊಡ್ತೇವೆ. ನೋಡಿ ಇವಾಗ 7 ತಿಂಗಳ ಮರಿ ಇವು ಚೆನ್ನಾಗಿ ದಷ್ಟಪುಷ್ಟವಾಗಿ ಬಂದಿದ್ದಾವೆ. ಒಂದು ಒನ್ ಟೈಮಿಗೆ 400 ಗ್ರಾಮ್ ಫೀಡ್ ಕೊಡ್ತೇವೆ ನಾವು ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿಲ್ಲ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋ ಹೇಗೆ ಅನಿಸ್ತಪ್ಪ ಅಂತಂದರೆ, ಒಂದು ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾಯಿದ್ದೀನಿ.